ಮತ್ತೆ ಎಲ್ಲಿಗೆ ನಮ್ಮ ಪಯಣ? ಲೆಟ್ಸ್ ಗೋ ಫಾರ್ ಅ ರೈಡ್ ಮ್ಯಾನ್. ನೀವೇನಾದ್ರೂ ನಮ್ಮ ಬಿಜಾಪುರ ಒಳಗೆ ಮಳೆ ಬರೋ ಟೈಮಿಗೆ ರೈಡ್ ಮಾಡ್ಬೇಕಂತ ಮಾಡಿರಂದ್ರೆ, ಅದು ಬೈಕ್ ಮ್ಯಾಗ ರೈಡ್ ಮಾಡ್ಬೇಕಂತ ಮಾಡಿರಂದ್ರೆ ಬೆಸ್ಟ್ ಆಗಿರುವಂಥ ವ್ಯೂ ಪಾಯಿಂಟ್ ತೋರಿಸಿ ನೋಡ್ರಿ. ನಮ್ಮ ಬಿಜಾಪುರ ಒಳಗೆ ಯಾವ್ಯಾವ ಅದಾವತ್ತಂದ್ರೆ, ಫಸ್ಟ್ ನೀವು ಎಲ್ಲಿ ಬರ್ಬೇಕಂತಂದ್ರೆ ನಮ್ಮ ಬಿಜಾಪುರ ಒಳಗೆ ಇರುವಂಥ ಕಲ್ಲಿನ ಖಣಿ ಕಡೆ ಬರಬೇಕು. ಕಲ್ಲಿನ ಖಣಿಯಿಂದ ಒಳಗೆ ಎಂಟ್ರಿ ಆದ್ರಿ ಅಂದ್ರೆ ನೀವು ಬಹಳ ಮಸ್ತ್ ಆಗಿರುವಂಥ ವ್ಯೂ ನೋಡ್ಬೋದು. ಈ ಒಂದು ರೈಡ್ ಭಾಳ ಸೆಕ್ಯೂರ್ ಆಗಿರ್ತದ, ಸೇಫ್ಟಿ ಆಗಿರ್ತದ. ನಾವು ಇಲ್ಲಿಂದ ಡೈರೆಕ್ಟ್ ಆ ಕಡೆ ಹೋಗ್ಬೇಕಂತಂದ್ರೆ ಕರಾದೊಡ್ಡಿ ರೋಡಿಗೆ ಹೋಗ್ಬೇಕು. ಮತ್ತು ನೀವು ಏನಾದ್ರು ಕಪಲ್ಸ್ ಇದ್ರಿ ಅಂದ್ರೂ ಬರ್ಬೋದು. ಭೂತ್ನಾಳ್ ಕೆರೆ ಒಂದು ರೌಂಡ್ ಹೊಡ್ಕೊಂಡು ಬಂದ್ರಿ ಅಂದ್ರೆ ಭಾಳ ಸುಂದರವಾಗಿರುವಂಥ ವ್ಯೂ ಪಾಯಿಂಟ್ ನೋಡ್ಕೊತ ಹೋಗ್ಬೋದು ಸ್ನೇಹಿತರೆ. ನೀವು ಇವಾಗ ನಾನು ಪ್ರೆಸೆಂಟ್ ಎಲ್ಲಿದ್ದೀನಿ ಅಂದ್ರೆ ಇವಾಗ ಕರಾದೊಡ್ಡಿ ರೋಡಿಗೆ ಹೋಗತ್ತೀನಿ. ನೋಡ್ರಿ ಯಾವ ರೀತಿ ವ್ಯೂ ಕಾಣಿಸ್ತಾ ಇದೆಯಾ ತನಕರೆ. ಮಳೆ ಬರೋ ಟೈಮಿಗೆ ಇಲ್ಲಿ ಬಂದ್ರಿ ಅಂದ್ರೆ ಭಾರಿ ಮಸ್ತ್ ಕಾಣಿಸ್ತೈತಿ. ನೋಡ್ರಿ ಯಾವ ರೀತಿ ತನಕರೆ. ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ನನ್ನ ಒಂದು ಅಕೌಂಟಿಗೆ ಫಾಲೋ ಮಾಡಿರಿ. ಇದೇ ರೀತಿ ಹೊಸ ಹೊಸ ವಿಡಿಯೋ ಬರ್ತಿರ್ತಾವ. ಹಾಗೆ ಈ ಒಂದು ವಿಡಿಯೋ ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿದವ್ರಿಗೆ ಶೇರ್ ಮಾಡಿರಿ, ಮತ್ತು ಅವ್ರಿಗೂ ಹೆಲ್ಪ್ ಆಗ್ತಿರ್ತದ. ಬಿಜಾಪುರ ಒಳಗಿರುವಂಥ ಈ ಪ್ಲೇಸ್ ಯಾರ್ಯಾರಿಗೆ ಗೊತ್ತದ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನೋಡಮ್ ಎಷ್ಟು ಜನ ಗೊತ್ತದ ಅಂತ ನೋಡಮ್ರಿ. ಬರೀ ಪ್ಲೇಸ್ ಯಾವ ರೀತಿ ಅಂತ ನೋಡ್ಕೊಂಡು ಬರಕತ್ರಿ. ಸುತ್ತಮುತ್ತ ಗಿಡ ಅದ, ರೋಡ್ ಅಂತೂ ಚಲೋ ಅದ. ಈ ಒಂದು ರೋಡಿಗೆ ಬಹಳಷ್ಟು ಜನ ಕಪಲ್ಸ್ ಬರ್ತಿರ್ತಾರ, ಹೋಗ್ತಿರ್ತಾರ. ಮತ್ತು ಈಗೀಗ ಈ ಕಡೆ ಪ್ಲಾಟ್ಗಳು ಅಲಗತ್ತಾವ, ಎಣ್ಣೆ ಪ್ಲಾಟ್ಗಳು ಎಲ್ಲ ಅಲಗತ್ತಾವ. ಈಗ ಹೊಸದಾಗಿ ಮುಂಚೆ ಇದ್ದಿದ್ದಿಲ್ಲ, ಇವಾಗೆ ಕಟ್ಟಕತ್ತಾರ. ಇಲ್ಲಿ ಯಾರು ಏನೂ ಡಿಸ್ಟರ್ಬ್ ಮಾಡಲ್ಲ. ನೀವೇನಾದ್ರೂ ಫ್ರೆಂಡ್ಸ್ ಜೊತೆ ಏನಾದರೂ ಬಿಸ್ನೆಸ್ ಬಗ್ಗೆ ಅಲ್ಲಿ ಬೇರೆ ಏನಾದರೂ ಡಿಸ್ಕಸ್ ಮಾಡಕತ್ತೀರ ಅಂದ್ರೆ ಈ ಒಂದು ಪ್ಲೇಸಿಗೆ ಬರ್ಬೋದು ನೋಡ್ರಿ. ನೀವೇನಾದ್ರೂ ಪ್ರೇರಣಾ ರೋಡಿಗೆ ಬಂದ್ರಿ ಅಂದ್ರೆ ಭಾರಿ ಐತಿ. ಗಿಡಗಳು ಅದಾವ ಸುತ್ತಮುತ್ತ, ಆರಾಮ್ ಬಂದು ಇಲ್ಲಿ ಫೋಟೋ ಶೂಟ್ನು ಮಾಡ್ಬೋದು. ಬಹಳಷ್ಟು ಜನ ಗೊತ್ತಿಲ್ಲ ಈ ಒಂದು ಪ್ಲೇಸ್. ಸುಮ್ಮನೆ ತೋರಿಸ್ತಾ ಇದ್ದೀನಿ ಅಷ್ಟೇ, ಗೊತ್ತಾಗ್ಲಿ ತನಕ. ಯಾವಾಗಾದ್ರೂ ಬಂದ್ರಿ ಅಂದ್ರೆ ಟೈಮ್ ಪಾಸ್ ಸಲುವಾಗಿ ಎಲ್ಲಿ ಕುಂತ್ಕೋದಪ್ಪ ಅಂತಂತೀರಿ ಥಿಂಕ್ ಮಾಡಕತ್ತೀರ ಅಂದ್ರೆ ಅದ್ರ ಸಲುವಾಗಿ ಈ ಒಂದು ಪ್ಲೇಸ್ ತೋರಿಸ್ತೀನಿ ಅಷ್ಟೇ. ಇಲ್ಲಿಂದ ನಾವು ಡೈರೆಕ್ಟ್ ಎಲ್ಲಿ ಹೋಗಮತ್ತಂದ್ರೆ ಈ ಭೂತ್ನಾಳ್ ಕೆರೆ ಕಡೆ ಹೋಗಮ್ಮು. ಬರ್ರಿ ನೆಕ್ಸ್ಟ್ ಯಾವ ಪ್ಲೇಸ್ ಅಂತ ತೋರಿಸ್ತೀನಿ. ಈಗ ಸುತ್ತಮುತ್ತ ಎಲ್ಲ ಇವು ಗಿಡಗಳು ಅದು ಅಂದ್ರೆ ನಮ್ಮ ಬಿಜಾಪುರ ಒಳಗೆ ದಿ ಬೆಸ್ಟ್ ಟೂರಿಸ್ಟ್ ಪ್ಲೇಸ್ನು ಆಗ್ಬೋದು, ಇದು ವ್ಯೂ ಪಾಯಿಂಟ್ನು ಆಗ್ಬೋದು. ಇದು ನಾನು ಇವತ್ತೇ ಈ ಒಂದು ಪ್ಲೇಸ್ ಒಳಗೆ ಹೊಲಗತ್ತೀನಿ. ನೋಡ್ರಿ ಯಾವ ರೀತಿ ಕಟ್ಟಕತ್ತಾರ ಅಂತ. ಇದು ಏನೋ ಒಂದು ಮಾಡಕತ್ತಾರ. ಇದು ಬರೀ ಅದ್ರೊಳಗೆ ಎಂಟ್ರಿ ಆಗಮ್ಮ ಏನಾದ್ರು ಅಂತ ಚೆಕ್ ಮಾಡ್ಕೊಂಬರಮ್ಮ. ಒಂದು ಟೈಮ್ ಗೊತ್ತಾಗ್ತದೆ ನಮ್ಗೆ ಸ್ವಲ್ಪ ಕ್ಲಿಯರ್ ಅಂತ ಸಿಗ್ತದೆ ಅಂತಂದ್ರೆ.